ಓಕೆ, ಆಲ್ ಆಫ್ ಯು ವೆಲ್ಕಮ್ ಒನ್ಸ್ ಅಗೇನ್. ಸೊ ನೀವು ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ IAS ಪ್ರಿಲಿಮ್ಸ್ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆ ಬೇಸ್ ಮೇಲೆ 37 ಕ್ವಶನ್ಸ್ಗಳನ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಇವತ್ತು 38ನೇ ಪ್ರಶ್ನೆ. ಈ ಪ್ರಶ್ನೆಯನ್ನು ಇನ್ ಡೀಟೇಲ್ ಆಗಿ ಇವತ್ತು ನಾವು ನೋಡ್ತಾ ಹೋಗೋಣ. ಓಕೆ, ಏನಿದೆ ಈ 38ನೇ ಪ್ರಶ್ನೆ? ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಇನ್ India are less than 0.5 ton ಕಾರ್ಬನ್ ಡೈಆಕ್ಸೈಡ್ ಪರ್ ಕ್ಯಾಪಿಟಾ ಅಂತ ಹೇಳುತ್ತೆ. ಸೊ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಇನ್ ಟರ್ಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಫ್ರಮ್ ಫ್ಯೂಯಲ್ ಕಂಬಷನ್ ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಇನ್ ಏಷ್ಯಾ ಪೆಸಿಫಿಕ್ ರೀಸನ್ ಅಂತ ಹೇಳುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್ ಪ್ರೊಡ್ಯೂಸರ್ಸ್ ಆರ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇನ್ ಇಂಡಿಯಾ ಅಂತ ಹೇಳುತ್ತೆ. ಓಕೆ, ಸೊ ಈ ಮೂರು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅನ್ನೋದನ್ನು ನಾವು ಈಗ ನೋಡ್ತಾ ಹೋಗಬೇಕು. ಸ್ಟೇಟ್ಮೆಂಟ್ 1 and 2 and 3 ಸರಿನಾ? ಸ್ಟೇಟ್ಮೆಂಟ್ 2 ಓನ್ಲಿನಾ? ಸ್ಟೇಟ್ಮೆಂಟ್ ಸೆಕೆಂಡ್ ಆ್ಯಂಡ್ ಥರ್ಡಾ? ಮೂರು ಸ್ಟೇಟ್ಮೆಂಟ್ ಸರಿನಾ ಅಂತ ನಾನು ನೋಡ್ತಾ ಹೋಗಬೇಕಾಗುತ್ತೆ. ಇದು ಮುಖ್ಯವಾಗಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಒಂದು ಭಾರತ ದೇಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನು ಬರ್ತಾ ಇದೆ ಫ್ಯಾಕ್ಟ್ರಿಗಳಿಂದ ಅಥವಾ ವಿದ್ಯುತ್ ಸ್ಥಾವರಗಳಿಂದ ಅಥವಾ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ನಿಂದ ಅಥವಾ ಎಲೆಕ್ಟ್ರಿಸಿಟಿ ವಿದ್ಯುತ್ ಒಂದೇ, ಆಮೇಲೆ ಫ್ಯಾಕ್ಟ್ರಿಗಳಿಂದ ಸಿಮೆಂಟ್ ಫ್ಯಾಕ್ಟ್ರಿಗಳಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆಯಲ್ಲ, ಸೊ ಅದು ರಿಲೇಟೆಡ್ ಆಗಿರುವಂಥ ಒಂದು ಸ್ಟೇಟ್ಮೆಂಟ್. ಇದು ತುಂಬ ಎನ್ವೈರ್ಮೆಂಟಲ್ ಕ್ವಶನ್, ಇದು EVS ರಿಲೇಟೆಡ್ ಕ್ವಶನ್. ಇದು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಅದೇ ಕ್ವಶನ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್, ಥರ್ಡ್ ಸ್ಟೇಟ್ಮೆಂಟ್ ಹಾಕ್ಕೊಂಡಿದ್ದೀನಿ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಅದೇ ಇನ್ನೊಂದು ಸರಿ ಹೇಳ್ತೀನಿ. ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ is then 0.5 ton carbon dioxide per capita. In the term of carbon dioxide emission from fuel combustion, India ranks second in Asia Pacific region. Third statement, electricity and heat producers are the largest source of carbon dioxide emission ಅಂತೇಳಿ. which of the following statement is correct ಅಂತ. ಈ ಸ್ಟೇಟ್ಮೆಂಟಲ್ಲಿ ಯಾವ್ದು ಸ್ಟೇಟ್ಮೆಂಟು ಸರಿ ಇದೆ ಅಂತೇಳಿ. ಸೊ ಇಲ್ಲೇನಾಗುತ್ತೆ, ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಇದು. ಕ್ವಶನ್ನು ಭಾರತದಲ್ಲಿ ಇಂಗಾಲ ಡೈಆಕ್ಸೈಡ್ ಹೊರ ಸೂಸುವಿಕೆಗಳ ಬಗ್ಗೆ ನೀಡಿರುವ ಹೇಳಿಕೆ. ಈ ಹೇಳಿಕೆಗಳನ್ನು ಪರಿಶೀಲಿಸೋದಾದರೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ, ಥರ್ಡ್ ಸ್ಟೇಟ್ಮೆಂಟ್ ಸರಿ ಇದೆ ನನಗೆ. ಸೊ ಕೊಟ್ಟಿರೋದ್ರಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟು ಸರಿ ಇದೆ, ಥರ್ಡ್ ಸ್ಟೇಟ್ಮೆಂಟು ಸರಿ ಇದೆ. ಓಕೆ, ಬಟ್ ಅದು ಹೇಗೆ ಸರಿ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಭಾರತದ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಗಳು ಪ್ರತಿ ವ್ಯಕ್ತಿಗೆ ಪರ್ ಕ್ಯಾಪಿಟ ಅಂತ ಹೇಳ್ತಾನೆ, ಪ್ರತಿ ವ್ಯಕ್ತಿಗೆ 0.5 ಟನ್ ಇಂಗಾಲದ ಡೈಆಕ್ಸೈಡ್ಗಿಂತ ಕಡಿಮೆ ಇದೆ ಅಂತೇಳಿ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಆ್ಯಕ್ಚುಲಿ ಲಭ್ಯವಿರುವಂತಹ ಡಾಟಾ ಪ್ರಕಾರ ನೋಡಿದರೆ, ಸೊ ನಮಗೆ ಈಗ ಒಂದು ಡಾಟಾ ಗೊತ್ತಿದೆ. ಸೊ ಆ ಡಾಟಾ ಪ್ರಕಾರ, ಉದಾಹರಣೆಗೆ 2022 ಪ್ರಕಾರ ಭಾರತದ ಪ್ರತಿ ವ್ಯಕ್ತಿಯ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯು ಸುಮಾರು 1.89 ಟನ್ಗಳಷ್ಟಿದೆ. ಅದು 0.5 ಟನ್ನಿಗಿಂತ ಕಡಿಮೆ ಇಲ್ಲ. ಸೊ ಆ ಕ್ವಶನ್ ಏನು ಹೇಳುತ್ತೆ? 0.5 ಟನ್ನಿಗಿಂತ ಕಡಿಮೆ ಇದೆ ಅಂತ ಹೇಳುತ್ತೆ. ಅಂದರೆ ಭಾರತದ ಇಂಗಾಲ ಡೈಆಕ್ಸೈಡ್ ಹೊರಸೂಸುವಿಕೆಗಳು ಪ್ರತಿ ವ್ಯಕ್ತಿಗೆ 0.5 ಟನ್ ಇಂಗಾಲ ಡೈಆಕ್ಸೈಡ್ಗಿಂತ ಕಡಿಮೆ ಇದೆ ಅಂತ ಹೇಳುತ್ತೆ. ಏನು ಹೇಳುತ್ತೆ ಸ್ಟೇಟ್ಮೆಂಟು? ಇಂಗ್ಲೀಷಲ್ಲಿ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇನ್ ಇಂಡಿಯಾ ಆರ್ ಲೆಸ್ ದೆನ್ 0.5 ಟನ್ ಕಾರ್ಬನ್ ಡೈಆಕ್ಸೈಡ್ ಪರ್ ಕ್ಯಾಪಿಟಾ ಅಂತ ಹೇಳುತ್ತೆ. ಆ್ಯಕ್ಚುಲಿ ಅದು ತಪ್ಪು. ಸೊ ಹಾಗಾಗಿ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಾಗುತ್ತೆ? ತಪ್ಪಾಗುತ್ತೆ. ಸೊ ತಪ್ಪಾಗಿದೆ. ಸೊ ಈ ಸ್ಟೇಟ್ಮೆಂಟು ತಪ್ಪು. ಅಂದರೆ ಏನು? ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಕನ್ಸಿಡರ್ ದ ಫಾಲೋಯಿಂಗಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಈಸ್ ಲೆಸ್ ದ್ಯಾನ್, ಸೊ ಲೆಸ್ ಆಗಬೇಕಾಯ್ತಿದ್ದು, ಲೆಸ್ ದ್ಯಾನ್ 0.5 ಟನ್ ಕಾರ್ಬನ್ ಡೈಆಕ್ಸೈಡ್ ಪರ್ ಕ್ಯಾಪಿಟಾ ಈಸ್ ರಾಂಗ್. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಓಕೆ, 2003 ಪ್ರಕಾರ ನಮಗೆ ಗೊತ್ತಿರೋ ಪ್ರಕಾರ 2023 ಕೆಲವು ಅಂದಾಜುಗಳ ಪ್ರಕಾರ 2022 ಪ್ರಕಾರ 1.89 ಟನ್ ಇಷ್ಟಿತ್ತು. 2023 ಕೆಲವು ಅಂದಾಜುಗಳ ಪ್ರಕಾರ ಅದು 2.07 ಟನ್ಗಳಷ್ಟಿದೆ ಅಂತ ತೋರಿಸ್ತಾ ಇದೆ. ಇದು ಈಗೇನು ಕ್ವಶನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ 0.5 ಟನ್ಗಿಂತ ಬಹಳ ಗಮನಾರ್ಹಗಿಂತ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದ್ಯಾಗೂ ಇದು ಜಾಗತಿಕ ಸರಾಸರಿಗಿಂತ, ಅಂದರೆ ಜಾಗತಿಕವಾಗಿ ಕಂಪೇರ್ ಮಾಡ್ಕೊಳ್ಳೋದಾದರೆ 4 ಟನ್ ಪರ್ ವ್ಯಕ್ತಿ ಇದೆ ಜಾಗತಿಕವಾಗಿ. ಮತ್ತು ಅನೇಕ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳಿಗಿಂತ, ಉದಾಹರಣೆಗೆ ಅಮೇರಿಕದು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸುಮಾರು ಎಷ್ಟಿದೆ ಅದರಲ್ಲಿ 14ರಿಂದ 15 ಟನ್ ಪರ್ ವ್ಯಕ್ತಿಗಿಂತ ನಮ್ಮದು ಕಡಿಮೆ ಇದೆ. ಆ್ಯಕ್ಚುಲಿ 2023 ಕಂಪೇರ್ ಮಾಡಿಕೊಂಡ್ರೆ 2.207 ಇದೆ. ಸೊ ಜಾಗತಿಕವಾಗಿ ಕಡಿಮೆ ಕಂಪೇರ್ ಮಾಡಿಕೊಂಡ್ರೆ ಜಾಗತಿಕವಾಗಿ 4.7 ಪರ್ ಟನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಪರ್ ಕ್ಯಾಪಿಟಾ ಅಥವಾ ವ್ಯಕ್ತಿಗೆ. ಬಟ್ ಕಂಪೇರ್ ಟು ಅಮೇರಿಕಾ ಮಾಡಿಕೊಂಡ್ರೆ ಅಮೇರಿಕಾ 14ರಿಂದ 15 ಟನ್ ಪರ್ ಕ್ಯಾಪಿಟಾ ಇದೆ. ಸೊ ಅವ್ರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಮ್ಮದೇನು ಕಡಿಮೆ ಇದೆ, 2.07 ಇದೆ. ಓಕೆ, ಎರಡನೇ ಸ್ಟೇಟ್ಮೆಂಟ್ ಏನಿದೆ? ಇನ್ ಟರ್ಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಫ್ರಮ್ ಫ್ಯೂಯಲ್ ಕಂಬಷನ್ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಇನ್ ಏಷ್ಯಾ ಪೆಸಿಫಿಕ್ ರೀಸನ್ ಅಂತೇಳಿ.
ಸೊ ಇಂಧನ ದಹನದಿಂದ ಇಂಗಾಲ ಡೈಆಕ್ಸೈಡ್ ಹೊರಸೂಸುವಿಕೆಯು ಏಷ್ಯಾದಲ್ಲಿ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಇಂಧನ ದಹನದಿಂದ ಇಂಗಾಲ ಡೈಆಕ್ಸೈಡ್ ಹೊರಸೂಸುವಿಕೆಯಲ್ಲಿ ಏಷ್ಯಾ ಪೆಸಿಫಿಕ್ ಪ್ರದೇಶ ಭಾರತ 2ನೇ ಸ್ಥಾನದಲ್ಲಿದೆ. ಸೊ ಈ ಸ್ಟೇಟ್ಮೆಂಟ್ ಸರಿ. ಇನ್ ಟರ್ಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಫ್ರಮ್ ಫ್ಯೂಯಲ್ ಕಂಬಷನ್ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಇನ್ ಏಷ್ಯಾ ಪೆಸಿಫಿಕ್ ರೀಸನ್. ಓಕೆ, ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹೌದು, ಯಾಕಪ್ಪ ಅಂದರೆ ಇಂಧನ ದಹನದಿಂದ ಹೊರಸೂಸುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣದಲ್ಲಿ ನಾವು ಚೀನಾ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಚೀನಾ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಜಾಗತಿಕವಾಗಿ ನಾವು ಅಗ್ರಸ್ಥಾನದಲ್ಲಿ ಇದ್ದೀವಿ. ಸೊ ಅಗ್ರಸ್ಥಾನದಲ್ಲಿದೆ. ಆ್ಯಕ್ಚುಲಿ ಇಂಧನ ದಹನ ಹೊರಸೂಸುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣದಲ್ಲಿ ಚೀನಾ ಇದೆಯಲ್ಲ, ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಅದು ಕಂಪೇರ್ ಟು ಜಾಗತಿಕವಾಗಿ ನೋಡಿದ್ರೆ ಅಗ್ರಸ್ಥಾನದಲ್ಲಿದೆ. ಸೊ ಅದರಲ್ಲಿ ಸೆಕೆಂಡ್ ಸ್ಟೇಜಲ್ಲಿಂದ ಏಷ್ಯಾ ಪೆಸಿಫಿಕ್ ರೀಸನಲ್ಲಿ ಫಸ್ಟು ಚೀನಾ ಇದ್ದರೆ ನಂತರ ಭಾರತ 2ನೇ ಸ್ಥಾನದಲ್ಲಿದೆ. ಭಾರತವು ಜಾಗತಿಕವಾಗಿ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಸೊ ಕಂಪೇರ್ ಟು ಜಾಗತಿಕವಾಗಿ ಕಂಪೇರ್ ಮಾಡಿಕೊಂಡ್ರೆ ಚೀನಾ ಫಸ್ಟ್ ಇದೆ, ಸೆಕೆಂಡ್ ಅಮೇರಿಕ ಇದೆ, ಥರ್ಡು ಭಾರತ ಇದೆ. ಓಕೆ, ಫಸ್ಟು ಏಷ್ಯಾ ಪೆಸಿಫಿಕ್ ರೀಸನ್ನಲ್ಲಿ ಚೀನಾ ಫಸ್ಟ್ ಇದೆ, ಸೆಕೆಂಡು ಇಂಡಿಯಾ ಇದೆ. ಸೊ ಜಾಗತಿಕವಾಗಿ ನೋಡಿದ್ರೆ ಫಸ್ಟ್ ಚೀನಾ ಇದೆ, ಸೆಕೆಂಡ್ ಅಮೇರಿಕ ಇದೆ, ಥರ್ಡ್ ಇಂಡಿಯಾ ಇದೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವ ಒಂದು ಪ್ರಮಾಣದಲ್ಲಿ, ಸೊ ಪರ್ ಕ್ಯಾಪಿಟದಲ್ಲಿ. ಓಕೆ, ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಸೆಕೆಂಡ್ ಸ್ಟೇಟ್ಮೆಂಟು ಸೊ ಸರಿ ಆಗುತ್ತೆ, ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಓಕೆ, ನೀನು ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್ ಪ್ರೊಡ್ಯೂಸರ್ಸ್ ಆರ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇಂಡಿಯಾ. ಇಟ್ ಈಸ್ ವೆರಿ ಕ್ಲಿಯರ್ ಸ್ಟೇಟ್ಮೆಂಟ್, ಇದು ನಿಜ. ಓಕೆ, ನೋಡೋಣ. ವಿದ್ಯುತ್ ಉತ್ಪಾದಕರು ಅಥವಾ ಶಾಖ ಉತ್ಪಾದಕರು ಭಾರತದಲ್ಲಿ ಇಂಗಾಲ ಡೈಆಕ್ಸೈಡ್ ಹೊರಸೂಸುವಿಕೆಗಳ ಅತಿ ದೊಡ್ಡ ಮೂಲವಾಗಿದೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟು, ನಿಜ, ಸರಿ, ಹೌದು, ಸಂಪೂರ್ಣವಾಗಿ ಸರಿಯಾಗಿದೆ. ಭಾರತದಲ್ಲಿ ವಿದ್ಯುತ್ ಸ್ಥಾವರಗಳಿಂದ ವಿದ್ಯುತ್ ಉತ್ಪಾದನೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವೇನು ಮಾಡ್ತೀವಿ, ಕಲ್ಲಿದ್ದಲನ್ನು ಬಳಸ್ತೀವಿ. ಸೊ ಕಲ್ಲಿದ್ದಲು ಬಳಸೋದ್ರಿಂದ ಆಟೋಮೆಟಿಕ್ಕಾಗಿ ವಿದ್ಯುತ್ ಮತ್ತು ಶಾಖ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ಒಟ್ಟು ಕಾರ್ಬನ್ ಡೈಆಕ್ಸೈಡ್ ಏನು ಬರುತ್ತೆ ಅದರಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ಈ ವಿದ್ಯುತ್ ಸ್ಥಾವರಗಳು, ಶಾಖೋತ್ಪನ್ನ ಕೇಂದ್ರಗಳು ಕೊಡ್ತಾ ಇದ್ದಾವೆ. ಸೊ ಇದು ಸಾಮಾನ್ಯವಾಗಿ ದೇಶದ ಒಟ್ಟು ಇಂಧನದ ಸಂಬಂಧಿತ ಹೊರಸೂಸುವಿಕೆ ಕಂಪೇರ್ ಮಾಡ್ಕೊಂಡು ಒಟ್ಟು ಏನು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತಾ ಇದೆ, ಸೊ ಅದು 50%ಗೆ ಹೆಚ್ಚು ಭಾಗವನ್ನು ಈ ವಿದ್ಯುತ್ ಮತ್ತು ಶಾಖ ಉತ್ಪಾದನಾ ಕೇಂದ್ರಗಳೇ ಕೊಡ್ತಾ ಇದ್ದಾವೆ. ಸೊ ಹಾಗಾಗಿ ಇಷ್ಟೆಲ್ಲ ನೋಡುವಾಗ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ತಪ್ಪು, ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ, ಥರ್ಡ್ ಸ್ಟೇಟ್ಮೆಂಟು ಸರಿ. ಓಕೆ, ಸೊ ಈ ಸ್ಟೇಟ್ಮೆಂಟ್ ತಪ್ಪು, ಯಾಕಂದರೆ 0.5 ಟನ್ ಎಲ್ಲ ಜಾಸ್ತಿನೇ ಇದೆ. ಈ ಸ್ಟೇಟ್ಮೆಂಟ್ ಸರಿ. ಓಕೆ, ಇದು ಕರೆಕ್ಟ್. ಏಷ್ಯಾ ಪೆಸಿಫಿಕ್ ರೀಸನಲ್ಲಿ ಇಂಡಿಯಾ ಸೆಕೆಂಡ್ ರ್ಯಾಂಕ್ ಇದೆ, ಫಸ್ಟ್ ಚೈನಾ ಇದೆ. ಈ ಸ್ಟೇಟ್ಮೆಂಟು ಸರಿ. ಸೊ ಹಾಗಾಗಿ ಆನ್ಸರ್ 2 and 3. ಸೊ ಆನ್ಸರ್ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಈ ಸ್ಟೇಟ್ಮೆಂಟ್ ಸರಿ ಆಗುತ್ತೆ, ಈ ಸ್ಟೇಟ್ಮೆಂಟ್ ಸರಿ ಆಗುತ್ತೆ. ಆನ್ಸರ್ 2 and 3. ಸೊ ಸಿ ಈಸ್ ಆನ್ಸರ್. ಓಕೆ, ಈ ಕ್ವಶನ್ನಲ್ಲಿ ಏನಾದರೂ ಹೇಳ್ಬೇಕು ಅನಿಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಅನಾಲಿಸಿಸ್ನ ಇಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಒಂದೊಂದೇ ಕ್ವಶನ್ ನಾನು ಮಾಡ್ತಿದ್ದೆ ಅಂತಲ್ಲ, ತುಂಬ 4-5 ಕ್ವಶನ್ಸ್ ನಾನು ಮಾಡ್ತೀನಿ. ಓಕೆ, ಏನಾದರೂ ಹೇಳ್ಬೇಕನ್ಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಒಂದ್ಸಲ 4 ಥ್ಯಾಂಕ್ ಯು.